ಧಾರವಾಡ ಮೆಹಬೂಬ್ ನಗರ ನಿವಾಸಿಗಳ ರಸ್ತೆ ಭೂಮಿ ಪೂಜೆಗೆ ಚಾಲನೆ. ಎಷ್ಟು ವರ್ಷದಿಂದ ನೆನೆಗುದಿ ಬಿದ್ದಿರುವ ರಸ್ತೆಯ ಕಾಮಗಾರಿ ಚಾಲನೆ ನೀಡಿದ ಶ್ರೀಮತಿ ಶಿವಲೀಲಾ ಕುಲಕರ್ಣಿ. ಧಾರವಾಡ ನಗರ ಮೆಹಬೂಬ್ ನಗರ ವ್ಯಾಪ್ತಿಗೆ ಬರುವ ಆಸ್ಮಿ ನಗರ 4ನೇ ಕ್ರಾಸ್ ನಿವಾಸಿಗಳ ರಸ್ತೆಯ ಸಮಸ್ಯೆ ಎದ್ದು ಕಾಣುತ್ತಿತ್ತು. ಆದ ಕಾರಣ ಇವತ್ತಿನ ದಿನ ಸ್ಥಳಕ್ಕೆ ಭೇಟಿ ಕೊಟ್ಟ ಶಾಸಕರ ಪತ್ನಿ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ಭೇಟಿ ಕೊಟ್ಟು ಭೂಮಿ ಪೂಜೆಗೆ ಚಾಲನೆ ನೀಡಿದರು. ಶೀಘ್ರದಲ್ಲಿ ರಸ್ತೆ ಆಗುತ್ತದೆ ಎಂದು ಭರವಸೆ ನೀಡಿದರು. ಶಾಸಕರ ಪತ್ನಿ ನೀಡಿದ ಭರವಸೆಗೆ ಸ್ಥಳೀಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸ್ಥಳೀಯರು ಹೇಳುವ ಪ್ರಕಾರ ರಸ್ತೆ ಇಲ್ಲದೆ ಪರದಾಡುತ್ತಿರುವ ಪರಿಸ್ಥಿತಿ ಇತ್ತು. ಇವತ್ತು ವಿನಯ್ ಕುಲಕರ್ಣಿ ಅವರ ಪತ್ನಿ ಬಂದು ನಮಗೆ ಭರವಸೆ ನೀಡಿದ್ದಾರೆ. ಇವತ್ತು ಹಾಶ್ಮಿ ನಗರ್ 4ನೇ ಕ್ರಾಸ್ನಲ್ಲಿ ಭೂಮಿ ಪೂಜೆ ನಾವು ಮಾಡಿದ್ವಿ. ಈಗ 2 ತಿಂಗಳ ಹಿಂದೆ UGD ಲೈನಿಂದ ಕೆಲಸ ಆಗಿತ್ತು. ಇವಾಗ ರೋಡಿನ ಕೆಲಸಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಇದು ವಾರ್ಡ್ ಫಂಡ್ನಲ್ಲಿ ನಮ್ಮ ಕಾರ್ಪೊರೇಟರ್ ಸೂರವ ಪಾಟೀಲ್ ಅವರದ ಒಂದು ವಾರ್ಡ್ ಫಂಡ್ನಲ್ಲಿ 39 ಲಕ್ಷ ರೂಪಾಯಿಗಳದ್ದು ಈ ಕೆಲಸ ಇವತ್ತು ಶುರು ಮಾಡುವಂಥದ್ದನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ವಿ. ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಆದಷ್ಟು ಲಘು ಮುಗಿಸ್ತಾರೆ. ಆದಷ್ಟು ಬೇಗ ರಸ್ತೆ ಆಗುತ್ತೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಂತ ತಮ್ಮ ಸಂತಸವನ್ನು ಕ್ರಾಂತಿ ಸಮಾಚಾರದೊಂದಿಗೆ ಹಂಚಿಕೊಂಡರು. ಇವತ್ತಿನ ದಿವಸ 4ನೇ ಕ್ರಾಸ್ ಹಾಶ್ಮಿ ನಗರ್ ಇದರ ರೋಡಿನ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಹೇಳ್ತೀವಿ. ಆಮೇಲೆ ಇದಕ್ಕಿಂತ ಮೊದಲು ಈಗ ಒಂದು 3-4 ತಿಂಗಳ ಹಿಂದೆ ನಮ್ಗೆ ಡ್ರೈನೇಜನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆಮೇಲೆ ಈಗ ಮತ್ತೆ ರೋಡಿನ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಅನಂತ ಧನ್ಯವಾದಗಳು, ನಮ್ಮ ಉಣಿಯತರಿಂದ ಧನ್ಯವಾದಗಳನ್ನು ನಾವು ಅವರಿಗೆ ಅರ್ಪಿಸ್ತೀವಿ. ಜಮೀರ್ ಕಿತ್ತೂರು. ಅದೇನೇ ಆಗಲಿ ಸ್ಥಳೀಯರ ಬೇಡಿಕೆ ಈಡೇರಲಿ ಎಂಬುದೇ ನಮ್ಮ ಉದ್ದೇಶ. ಕ್ರಾಂತಿ ಸಮಾಚಾರ, ಧಾರವಾಡ.